ಸ್ನೇಹಿತರೆ, ಹ್ಯಾಪಿ ಟ್ರೇಡಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ. ಇದರಲ್ಲಿ ಹಣಕಾಸು, ಷೇರು ವ್ಯವಹಾರ ಮೊದಲಾದ ವಿಷಯ ಕುರಿತ ಮಾಹಿತಿ ಇರಲಿವೆ. ದಯವಿಟ್ಟು ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿರಿ ಹಾಗೂ ಶೇರ್ ಮಾಡಿರಿ. ಟ್ರೇಡಿಂಗ್ ಹೆಸರಿನಲ್ಲಿ 10 ಲಕ್ಷ ವಂಚನೆ. ಸೈಬರ್ ವಂಚಕರಿಗೆ ಬಲಿಯಾದ ಉದ್ಯಮಿ. ಇದೇ ರೀತಿ ಹಲವಾರು ನಿವೃತ್ತ ನೌಕರರು, ಅಧಿಕಾರಿಗಳು, ಇನ್ನಿತರರಿಗೂ ಕೋಟಿಗಟ್ಟಲೆ ವಂಚನೆ. ಅಧಿಕ ಲಾಭದ ಆಮಿಷ ಒಡ್ಡಿ ವಂಚಿಸಿದ ಕಿಡಿಗೇಡಿಗಳು. ಈ ಕುರಿತು ಸೈಬರ್ ಠಾಣೆ ದೂರು ದಾಖಲು, ವಂಚಕರಿಗಾಗಿ ಬಲೆ ಬೀಸಿರುವ ಪೊಲೀಸರು. ಈ ರೀತಿಯ ಹಲವಾರು ಸುದ್ದಿಗಳು ಪದೇ ಪದೇ ಬರುತ್ತಲೇ ಇರುತ್ತವೆ. ಆದರೂ ಸಹ ವಂಚನೆ ಪ್ರಕರಣಗಳು ನಡೆಯುತ್ತಲೇ ಇರುತ್ತವೆ. ಆದರೆ ಯಾರೂ ಎಚ್ಚೆತ್ತುಕೊಳ್ಳುತ್ತಿಲ್ಲ, ಸುಲಭವಾಗಿ ಮೋಸ ಹೋಗುತ್ತಿದ್ದಾರೆ. ಇದಕ್ಕೆ ಕಾರಣ ಇಷ್ಟೇ, ಇವರು ಯಾರೂ ಒಂದು ಸಣ್ಣ ಎಚ್ಚರಿಕೆ ವಹಿಸುವುದಿಲ್ಲ. ಆ ರೀತಿ ಮಾಡಿದಲ್ಲಿ ದೊಡ್ಡ ಮೋಸದಿಂದ ತಪ್ಪಿಸಿಕೊಳ್ಳಬಹುದಾಗಿದೆ. ಹಾಗಾದರೆ ಅದು ಏನು? ಅದನ್ನೇ ಇಲ್ಲಿ ವಿವರಿಸುತ್ತೇನೆ. ಹೀಗಾಗಿ ಪೂರ್ತಿ ವೀಕ್ಷಿಸಿರಿ. ಮುಖ್ಯವಾದ ಕಾರಣ ಇಷ್ಟೇ ಸ್ನೇಹಿತರೆ, ಇವರು ಯಾರೂ ಟ್ರೇಡಿಂಗ್ ಮಾಡಲೆಂದು ಹಣ ಹಾಕುವುದು ನಿಜವಾದ ಡಿಮ್ಯಾಟ್ ಅಥವಾ ಟ್ರೇಡಿಂಗ್ ಅಕೌಂಟ್ಗಲ್ಲ. ಬದಲಾಗಿ ವಂಚಕರೇ ಸೃಷ್ಟಿಸಿರುವ ನಕಲಿ ಆ್ಯಪ್ ಅಥವಾ ಲಿಂಕ್ಗಳಿಗೆ. ಆದ್ದರಿಂದ ಏನು ಎಚ್ಚರಿಕೆ ವಹಿಸಬೇಕೆಂಬುದನ್ನು ಇಲ್ಲಿ ವಿವರಿಸಲಿದ್ದೇನೆ. ಹೀಗಾಗಿ ಗಮನವಿಟ್ಟು ವೀಕ್ಷಿಸಿ. ಮೊದಲಿಗೆ ವಂಚನೆ ಆರಂಭವಾಗುವುದು ಹೇಗೆ ಎಂಬುದನ್ನು ತಿಳಿಯೋಣ. ನಿಮ್ಮ ವಾಟ್ಸಪ್, ಇನ್ಸ್ಟಾಗ್ರಾಮ್ ಅಥವಾ ಟೆಲಿಗ್ರಾಮ್ಗೆ ಹಾಯ್ ಎಂದು, ನನ್ನ ಹೆಸರು ಹೀಗೆ ಎಂದು ಸಂದೇಶ ಬರುತ್ತದೆ. ನಂತರ ಷೇರುಪೇಟೆಯಲ್ಲಿ ಆಸಕ್ತಿ ಇದೆಯೇ ಎಂದು ಕೇಳುತ್ತಾರೆ. ಇಲ್ಲವೇ ಮೊದಲಿಗೆ ಕುಶಲೋಪರಿ ವಿಚಾರಿಸಿ ಕೆಲ ದಿನಗಳ ನಂತರ ನಿಧಾನವಾಗಿ ಷೇರುಪೇಟೆ ಕುರಿತು ಮಾತನಾಡಬಹುದು. ಆಗ ನೀವು ಸುಮ್ಮನಾಗಬಹುದು, ಇಲ್ಲವೇ ಇಲ್ಲ ಎಂದು ಉತ್ತರಿಸಬಹುದು. ಆದರೆ ಅವರು ಇಷ್ಟಕ್ಕೆ ಸುಮ್ಮನಾಗೋದಿಲ್ಲ. ಇಂತಿಂಥವರಿಗೆ ಈ ದಿನ ಇಷ್ಟು ಲಾಭ ಬಂತೆಂದು ಸ್ಕ್ರೀನ್ಶಾಟ್ ಕಳಿಸುತ್ತಾರೆ. ನೀವು ಸುಮ್ಮನೆ ಇದ್ದರೂ ಇದು ಮುಂದುವರಿಯುತ್ತದೆ. ಸತತವಾಗಿ ಸ್ಕ್ರೀನ್ಶಾಟ್ಗಳು ಬರಲಾರಂಭಿಸಿದಾಗ ಕೊನೆಗೊಮ್ಮೆ ಮೈಮರೆತು ರಿಪ್ಲೈ ಮಾಡುತ್ತೀರಿ. ವೇಗವಾಗಿ ಹೀಗೂ ಹಣ ಗಳಿಸಬಹುದೆಂಬ ಆಲೋಚನೆಯಿಂದ. ಷೇರುಪೇಟೆ ವ್ಯವಹಾರಕ್ಕೆ ಕಾನೂನುಬದ್ಧ ಅವಕಾಶವಿದೆ. ಹೀಗೆ ಸಕಾರಾತ್ಮಕ ವಿಧಾನದಿಂದ ಒಂದಷ್ಟು ಹಣ ಗಳಿಸಬಹುದು. ಇವರು ಅತಿ ಹೆಚ್ಚು ಲಾಭ ಮಾಡಿಕೊಳ್ಳುತ್ತಾರೆ ಎಂಬ ಆಸೆ ಬದಲಾಗಿ ದುರಾಸೆಯೋ ಬಲೆಗೆ ಬೀಳುವಂತೆ ಮಾಡುತ್ತದೆ. ವಾಸ್ತವವಾಗಿ ವಂಚನೆ ಶುರು ಆಗೋದೇ ಇಲ್ಲಿಂದ. ನಂತರ ಅವರು ಆ ಲಿಂಕ್, ಈ ಲಿಂಕ್ ಪ್ರೆಸ್ ಮಾಡುವ ಮೂಲಕ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿರಿ ಎನ್ನುತ್ತಾರೆ. ಅದಕ್ಕೆ ಸ್ವಲ್ಪ ಹಣ ಹಾಕಿಸಿಕೊಂಡ ಬಳಿಕ ಮಾರನೇ ದಿನ ಒಂದಷ್ಟು ಲಾಭ ತೋರಿಸುತ್ತಾರೆ. ಇದಕ್ಕಾಗಿ ತಾವೇ ಸೃಷ್ಟಿಸಿಕೊಂಡಿರುವ ಆ್ಯಪ್ ಅನ್ನು ನಿಮ್ಮಿಂದ ಡೌನ್ಲೋಡ್ ಮಾಡಿಸಿಕೊಂಡಿರುತ್ತಾರೆ. ಇದನ್ನು ಬಳಸಿಕೊಳ್ಳುತ್ತಾರೆ. ಇದಕ್ಕೆ ಮರಳಾಗಿ ಕ್ರಮೇಣವಾಗಿ ದೊಡ್ಡ ಮೊತ್ತದ ಹಣ ಹಾಕುತ್ತೀರಿ. ನೀವು ಅದಕ್ಕೆ ಇದುವರೆಗೆ ಎಷ್ಟು ಹಣ ಹಾಕಿದ್ದೀರಿ ಎಂಬುದನ್ನು ಮರೆತುಬಿಡ್ತೀರಿ. ಕೇವಲ ಅವರು ತೋರಿಸುವ ಲಾಭದ ಲೆಕ್ಕಕ್ಕೆ ಮಾತ್ರ ಗಮನ ನೀಡುತ್ತೀರಿ. ಆದರೆ ಸ್ವಲ್ಪ ಸಮಯ ಕಳೆದ ಬಳಿಕ ಲಾಭ ಬಂದಿದೆ ಎಂದು ವಾಪಸ್ ತೆಗೆಯಲು ಹೋದರೆ ಸಾಧ್ಯವಾಗದು. ಏಕೆಂದರೆ ಆ ಆ್ಯಪ್ ಅಥವಾ ನಿಮ್ಮಿಂದ ಆ ರೀತಿ ಮಾಡಿಸಿದವರು ಕಾಣೆಯಾಗಿರುತ್ತಾರೆ. ಅವರ ಫೋನ್ ಸ್ವಿಚ್ ಆಫ್ ಆಗಿರುತ್ತದೆ. ಎಷ್ಟು ಹುಡುಕಿದರೂ ಸಿಗದು. ಜೊತೆಗೆ ನಿಮ್ಮ ಆ್ಯಪ್ ಕೂಡ ಹಣ ವಾಪಸ್ಸು ತೆಗೆಯಲು ಸಾಧ್ಯವಾಗದಂತೆ ಬಂದ್ ಆಗಿರುತ್ತದೆ. ಆದ್ದರಿಂದ ಎಚ್ಚರಿಕೆ ವಹಿಸಿ. ಜೊತೆಗೆ ಡಿಮ್ಯಾಟ್ ಅಕೌಂಟ್ಗಳನ್ನು ಅಧಿಕೃತ ಕಂಪನಿಗಳ ಅಧಿಕೃತ ಕಚೇರಿಯಲ್ಲಿ ತೆರೆಯಿರಿ. ಏಕೆಂದರೆ ಅದರಿಂದ ಮಾತ್ರ ನಿಮ್ಮ ಹಣ ಸುರಕ್ಷಿತ. ಕೊನೆಯದಾಗಿ ಮತ್ತೊಂದು ಎಚ್ಚರಿಕೆ, ಖ್ಯಾತ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಗಳ ಹೆಸರನ್ನೇ ಸ್ಪೆಲ್ಲಿಂಗ್ನಲ್ಲಿ ತಿರುಚಿ ನಾವು ಹಣ ಹೂಡುತ್ತಿರುವುದು ಅಧಿಕೃತ ಕಂಪನಿ ಎಂಬ ನಂಬಿಕೆ ಬರೆಸುವ ನಿಮ್ಮನ್ನು ವಂಚಿಸಬಹುದಾಗಿದೆ. ಹೀಗಾಗಿ ನೋಂದಣಿ ಆಗಿದೆ ಎಂಬುದನ್ನು ಪರೀಕ್ಷಿಸಲು ಮರೆಯಬೇಡಿ. ಹೊಸ ವಿಷಯಕ್ಕಾಗಿ ಮತ್ತೆ ನಿರೀಕ್ಷಿಸಿ.